ಕರ್ನಾಟಕದ ಫಸ್ಟ್ ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಸ್ ಮತ್ತು ಸೆಕೆಂಡ್ ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಸ್ ಯಾರು ಓದ್ತಾ ಇದ್ದೀರಿ, ಸಿ ಇ ಟಿ ಆಸ್ಪಿರೆಂಟ್ಸ್ ಯಾರಿದ್ದೀರಿ ಅವರೆಲ್ಲರಿಗೂ ಸ್ವಾಗತ. ನಾನು ಯಾಕೆ ಕರ್ನಾಟಕದ ಎಲ್ಲ ಫಸ್ಟ್ ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಸು ಮತ್ತು ಸೆಕೆಂಡ್ ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀನಿ ಅಂದರೆ, ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಫಸ್ಟ್ ಪಿ ಯು ಸಿ ಸಂಬಂಧಪಟ್ಟಂಗೆ ಮತ್ತು ಸೆಕೆಂಡ್ ಪಿ ಯು ಸಿ ಸಂಬಂಧಪಟ್ಟಂಗೆ ಸಿ ಇ ಟಿ ಮತ್ತು ಬೋರ್ಡ್ ಎಕ್ಸಾಮ್ನ ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡಿ ಫ್ರೀಯಾಗಿ ನೀವು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್ಗೆ ಹೋದರೆ ಫ್ರೀಯಾಗಿ ನೀವು ಯುಟಿಲೈಸ್ ಮಾಡ್ಕೊಬೋದು. ಓಕೆ, ಅಟ್ ದ ಸೇಮ್ ಟೈಮ್ ನಮ್ಮ ವಾಟ್ಸಪ್ ಗ್ರೂಪಲ್ಲಿರ್ತಕ್ಕಂಥವ್ರಿಗೂ ನಾವು ಸೆಂಡ್ ಮಾಡ್ತೇವೆ. ಈಗ ನಾನು ಸೆಟ್ ಥಿಯರಿನಲ್ಲಿ ಆಲ್ರೆಡಿ 9 ವಿಡಿಯೋನ ಆಲ್ರೆಡಿ ಸೆಂಡ್ ಮಾಡಿದ್ದೇನೆ ಯೂಟ್ಯೂಬ್ಗೆ. ಅಟ್ ದ ಸೇಮ್ ಟೈಮ್ ವಾಟ್ಸಪ್ಗೂ ಸೆಂಡ್ ಮಾಡಿದ್ದೇವೆ. ಈಗ ನೆಕ್ಸ್ಟ್ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ವೆನ್ ಡಯಾಗ್ರಾಮ್ ಅಂದರೆ ಏನು, ಯೂನಿಯನ್ ಆಫ್ ಸೆಟ್ಸ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಇದು 10th ವಿಡಿಯೋ. ಓಕೆ, ವಿಡಿಯೋ ವೈಸು ನೀವು ರೆಕಾರ್ಡ್ ಮಾಡಿ ನೋಟ್ಸ್ಗೆ ರೆಕಾರ್ಡ್ ಮಾಡಬೇಕು. ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಅಂದರೆ, ಲೆಟ್ ಎ ಆ್ಯಂಡ್ ಬಿ ಆರ್ ಟೂ ಸೆಟ್ಸ್ A and B are two sets. Intersection of set A and B is denoted by this symbol. A intersection B is a set of all elements. Is a set of all elements belongs to both set A and set B. That means in A intersection B set, it has common elements of the set A and B. Common elements of the set A and B. ಎ ಇಂಟರ್ಸೆಕ್ಷನ್ ಬಿ ಅಂದರೆ ಸೆಟ್ ಎನಲ್ಲಿ ಮತ್ತು ಸೆಟ್ ಬಿನಲ್ಲಿರ್ತಕ್ಕಂಥ ಕಾಮನ್ ಎಲಿಮೆಂಟ್ಸನ್ನು ಒಂದು ಸೆಟ್ ಒಳಗಡೆ ಬರೆಯೋದಕ್ಕೆ ನಾವು ಎ ಇಂಟರ್ಸೆಕ್ಷನ್ ಬಿ ಅಂತ ಕರಿತೀವಿ. ವಾಕ್ಯ ದಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಸೆಟ್ ಆಫ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಇಲ್ಲಿ ಏನು ಇಂಟರ್ಸೆಕ್ಷನ್ ಬಿನಲ್ಲಿ ಎಕ್ಸ್ ಎಲಿಮೆಂಟು ಸೆಟ್ ಏನೋ ಇರುತ್ತೆ, ಅದೇ ಎಲಿಮೆಂಟ್ಸು ಸೆಟ್ ಬಿನಲ್ಲಿ ಇರಬೇಕು. ಓಕೆ, ದಟ್ ಈಸ್ ಎಕ್ಸ್ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಬಿ ಇಫ್ ಆ್ಯಂಡ್ ಓನ್ಲಿ ಇಫ್ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ವೆರಿ ಇಂಪಾರ್ಟೆಂಟ್ ಕಂಡೀಷನ್ಸ್. ಮುಂದೆ ನಾವು ಥಿಯರಮು ಪ್ರಾಪರ್ಟೀಸ್ಗಳನ್ನು ಮಾಡಬೇಕಾದ್ರೆ ಇವೆಲ್ಲ ಕಂಡೀಷನ್ಸ್ ಇಂಪಾರ್ಟೆಂಟು. ಎಲ್ಲಿ ಬರ್ಕೊಂಡಿದ್ದೀವಿ, ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಇಂಪ್ಲೈಸ್ ಮಾಟ್ ಅಂದರೆ ಎಕ್ಸ್ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಬಿ, ಅಥವಾ ಎಕ್ಸ್ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಬಿ ಅಂದರೆ ಇಫ್ ಆ್ಯಂಡ್ ಓನ್ಲಿ ಇಫ್ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂತ ಬರೆಯೋ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಮುಂದೆ ಇದ್ರ ಪ್ರಾಪರ್ಟಿ ಥಿಯರಮ್ ಅರ್ಥ ಆಗೋದೇ ಇಲ್ಲ. ನಾವು ಸೆಟ್ ಥಿಯರಿನ ಈ ಥರ ಡಿಸ್ಕಸ್ ಮಾಡಿ ಡೀಪಾಗಿ ಡೆಪ್ತಾಗಿ ಮಾಡೋ ಉದ್ದೇಶ ಪ್ರಾಬಬಿಲಿಟಿ ಎಲ್ಲ ಚಾಪ್ಟರ್ಗೂ ಬೇಕು. ಸೆಕೆಂಡ್ ಪಿ ಯು ಸಿನಲ್ಲಿ ಪ್ರಾಬಬಿಲಿಟಿ ಬೈ ಯೂಸಿಂಗ್ ದಿಸ್ ಕಾನ್ಸೆಪ್ಟ್, ಸೆಟ್ ಥಿಯರಿ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊಂಡೇ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಕೊರೋನಾ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಲಿಮಿಟೇಷನ್ಸ್ ಮಾಡ್ಕೊಳೋದು ಅಥವಾ ಸಾಕಿಷ್ಟೇ ಓದೋದು ಅನ್ನೋ ಕಾನ್ಸೆಪ್ಟ್ ಓದಿ, ಇನ್ನೂ ಟೈಮ್ ಇದೆ. ಆಮೇಲೆ ಕೊರೋನಾ ಟೈಮ್ ಬೇರೆ, ಒಳ್ಳೆ ಟೈಮ್ ಇರುತ್ತೆ. ಆ ಮೊಬೈಲ್ಗಳನ್ನು ಓದೋದಕ್ಕೆ ಯೂಸ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ. ಆಲ್ಸೋ ಎಕ್ಸ್ ಈಸ್ ನಾಟ್ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಬಿ ಇಫ್ ಆ್ಯಂಡ್ ಓನ್ಲಿ ಇಫ್ ಎಕ್ಸ್ ಈಸ್ ನಾಟ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಈಸ್ ನಾಟ್ ಬಿಲಾಂಗ್ಸ್ ಟು ಬಿ. ಅಂದರೆ ಎ ಇಂಟರ್ಸೆಕ್ಷನ್ ಬಿನಲ್ಲಿರ್ತಕ್ಕಂಥ ಅದಕ್ಕೆ ಎಕ್ಸ್ ಎಲಿಮೆಂಟ್ಸ್ ಇಲ್ಲ ಅಂದರೆ ಅವು ಎಕ್ಸ್ ಈಸ್ ನಾಟ್ ಬಿಲಾಂಗ್ಸ್ ಟು ಎ, ಅವು ಏನಲ್ಲೂ ಇರಲ್ಲ ಬಿನಲ್ಲೂ ಇರಲ್ಲ ಅಂತ ಅದರ ಅರ್ಥ. ಓಕೆ, ವೆರಿ ಇಂಪಾರ್ಟೆಂಟ್ ಕಂಡೀಷನ್ಸ್ ಇವೆಲ್ಲ. ರೂಲ್ ಮೆಥಡು ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಈಗ ನಾವು ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಮೇಲೆ ಎಕ್ಸಾಂಪಲ್ಸನ್ನು ತೊಗೊಂಡು ಟ್ಯಾಬುಲರ್ ಮೆಥಡ್, ರೋಸ್ಟ್ ಮೆಥಡ್ ಹಿಂದೆಲ್ಲ ಹೇಳಿದೀವಲ್ವಾ, ಟ್ಯಾಬುಲರ್ ಮೆಥಡಲ್ಲೂ ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ. ದಟ್ ಮೀನ್ಸ್ ರೋಸ್ಟ್ ಮೆಥಡಲ್ಲೂ ಡಿಸ್ಕಸ್ ಮಾಡೋಣ. ರೂಲ್ ಮೆಥಡ್, ಸೆಟ್ ಬಿಲ್ಡರ್ಸ್ ಮೆಥಡ್, ಪ್ರಾಪರ್ಟಿ ಮೆಥಡ್, ಕಂಡೀಷನ್ಸ್ ಮೆಥಡ್, ಅದ್ರ ಮೇಲೂ ಎಕ್ಸಾಂಪಲ್ಸ್ನ ಡಿಸ್ಕಸ್ ಮಾಡೋಣ ಆನ್ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಮೇಲೆ. ಓಕೆ, ನೋಡೋಣ. ಈಗ ಎಕ್ಸಾಂಪಲ್ಸ್ ಅಂತಾನೆ 2 types ಎಕ್ಸಾಂಪಲ್. ಫಸ್ಟ್ ಟೈಪ್ set A
1 2 3 4 5 6. Set B 1 2 3 4 5 6 7 8. Okay, second type. Set A 1 2 3 4. Set B 5 6 7 8. Universal set 1 2 3 4 5 6 7 8 9. Okay. ಈಗ ಎ ಇಂಟರ್ಸೆಕ್ಷನ್ ಬಿ ಫಸ್ಟ್ ಟೈಪ್ ಸೆಟ್ ಬರೆದು ಎ ಇಂಟರ್ಸೆಕ್ಷನ್ ಬಿ ಅಂದರೆ ಕಾಮನ್ ಎಲಿಮೆಂಟ್ಸ್, ಇದರಲ್ಲೂ ಎಲಿಮೆಂಟ್ಸ್ ಇರಬೇಕು, ಇದರಲ್ಲೂ ಎಲಿಮೆಂಟ್ಸ್ ಇರಬೇಕು. ಯಾವ್ಯಾವು? 1 2 3 4 5 6 ಈಸ್ ಎ ಇಂಟರ್ಸೆಕ್ಷನ್ ಬಿ. ಇದರಲ್ಲಿ ಸೆಕೆಂಡ್ ಟೈಪ್ ಸೆಟ್ ಬರೆದಿದೆಯಲ್ಲ, ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು there is no elements, that is empty set, it is also denoted by 5. ಓಕೆ, ಎಕ್ಸಾಂಪಲ್ಸ್ ಬರೆದಿದ್ದೀವಿ. ಈಗ ನಾವು ಇವೆಲ್ಲ ಬರೆದಿರ್ತಕ್ಕಂಥದ್ದು ಟ್ಯಾಬುಲರ್ ಮೆಥಡ್, ರೋಸ್ಟರ್ ಮೆಥಡಲ್ಲಿ ಎಕ್ಸಾಂಪಲ್ಸನ್ನು ತೊಗೊಂಡು ಬರೆದಿರ್ತಕ್ಕಂಥದ್ದು. ರೂಲ್ ಮೆಥಡಲ್ಲಿ, ಸೆಟ್ ಬಿಲ್ಡರ್ಸ್ ಮೆಥಡಲ್ಲಿ ಎಕ್ಸಾಮ್ ತೊಗೊಂಡು ಎ ಇಂಟರ್ಸೆಕ್ಷನ್ ಬಿ ಬರೆಯೋದು ಹೆಂಗೆ? ಓಕೆ, ನೀವು ಈಗ ವಿಡಿಯೋ ನೋಡ್ತಿರಲ್ವಾ, ನೀವೊಂದು 10 ಎಕ್ಸಾಂಪಲ್ಸ್ ತಗೊಳ್ಳಿ. ಸೆಟ್ ಎ ಸೆಟ್ ಬಿ ತಗೊಳ್ಳಿ, ಡಿಫ್ರೆಂಟ್ ನೋಡಿ. ಫಸ್ಟ್ ಟೈಪು, ಸೆಕೆಂಡ್ ಟೈಪು, ಡಿಫ್ರೆನ್ಸ್ ತೋರಿಸಿದ್ದೀನಿ. ಇಲ್ಲಿರೋ ಎಲಿಮೆಂಟ್ಸ್ ಇಲ್ಲಿದೆ, ಬಟ್ ಅಲ್ಲಿ ಎನಲ್ಲಿರ್ತಕ್ಕಂಥ ಬಿನಲ್ಲಿಲ್ಲ, ಬಿಲಿರ್ತಕ್ಕಂಥ ಏನಿಲ್ಲ. ನೀವು ವರ್ಕ್ ಮಾಡಬೇಕಲ್ವಾ, ಎಕ್ಸಾಂಪಲ್ಸ್ ತಗೊಂಡು ಮಾಡಿ. ಈಗ ಇದು ಟ್ಯಾಬುಲರ್ ಮೆಥಡ್ಡು ಅಥವಾ ರೋಸ್ಟ್ ಮೆಥಡ್ಡು. ರೂಲ್ ಮೆಥಡಲ್ಲಿ ಹೇಳ್ತೀನಿ ನೋಡಿ. ಸೆಟ್ ಎ ಕಂಟೈನಿಂಗ್ ಎಕ್ಸ್ ಎಲಿಮೆಂಟ್, ಎಕ್ಸ್ ಈಸ್ ಈಕ್ವಲ್ ಟು 3n, n ಬಿಲಾಂಗ್ಸ್ ಟು n. ಕ್ಯಾಪಿಟಲ್ N ಮೀನ್ಸ್ ವಾಟ್? ದಟ್ ಇಂಡಿಕೇಟ್ಸ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ ಬಗ್ಗೆ ನಮ್ಗೆ ಐಡಿಯಾ ಇರಬೇಕು. ನೆಕ್ಸ್ಟ್ ಸೆಟ್ ಬಿ x such that x is equal to 4n, again n is equal to natural number. ಇದು ಮಲ್ಟಿಪಲ್ಸ್ ಆಫ್ 4, ಇದು ಮಲ್ಟಿಪಲ್ಸ್ ಆಫ್ 3. ನೀವು ನಾನೇನು ಬರೆದಿದ್ದೀನಿ ಇನ್ ದ ಯೂನಿಯನ್ ಆಫ್ ಸೆಟ್ಸಲ್ಲೂ ಬರೆದಿದ್ದೀನಿ ರೂಲ್ ಮೆಥಡಲ್ಲಿ ಎಕ್ಸಾಂಪಲ್ಸ್. ನೀವೊಂದು 5 ಎಕ್ಸಾಂಪಲ್ಸ್ ಹುಡುಕಿ ಸರ್ಚ್ ಮಾಡಿ. ನೀವು ಸರ್ಚ್ ಮಾಡಿ ನನಗೆ ರಿಲೇಟೆಡಾಗಿ ನೀವು ಒಂದು 5 ಬರೆದಿದ್ದೀರಿ ಅಂದರೆ 100% ಮ್ಯಾಥಮೆಟಿಕ್ಸ್ ಕಲಿತೀರಿ ಅಂತ ಅರ್ಥ. ಓಕೆ, ಈಗ ಇದು ರೂಲ್ ಮೆಥಡಲ್ಲಿದೆ, ಇದು ರೂಲ್ ಮೆಥಡಲ್ಲಿದೆ. ಸೆಟ್ ಆಫ್ ನ್ಯಾಚುರಲ್ ನಂಬರ್ ಅಂದರೆ ಅಂತ ಗೊತ್ತಿರಬೇಕು ನಿಮಗೆ. ಸೆಟ್ ಆಫ್ ನ್ಯಾಚುರಲ್ ನಂಬರ್ ಅಂದರೆ n ಈಸ್ ಈಕ್ವಲ್ ಟು 1 2 3 4 ಡ್ಯಾಶ್ ಡ್ಯಾಶ್. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರತಿಯೊಂದು ಸೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿಬಿಟ್ಟಿದ್ದೀನಿ. ನಾವು ಸೆಟ್ ಆಫ್ ನ್ಯಾಚುರಲ್ ನಂಬರ್ ಆಯಿತು. ಈಗ ನನಗೆ ಎ ಇಂಟರ್ಸೆಕ್ಷನ್ ಬಿ ಬರೆಯೋದು ಹೆಂಗೆ ಅಂದರೆ ನಿನಗೆ ಎಕ್ಸಾಂಪಲ್ಸ್ ಹೇಳಿ ಬರಿತೀನಿ ನೋಡಿ. ಸೆಟ್ ಎ ನಾ ಇದನ್ನು ಟ್ಯಾಬುಲರ್ ಮೆಥಡಲ್ಲಿ ಬರಿತೀನಿ. 3 ಇಂಟು n ಈಸ್ ಈಕ್ವಲ್ ಟು 1 ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗು. 3 6 9 12 ಡ್ಯಾಶ್ ಡ್ಯಾಶ್. ಇದು ಟ್ಯಾಬುಲರ್ ಮೆಥಡ್ ಆಫ್ ದಿಸ್ ರೂಲ್ ಮೆಥಡ್. n ಅಂದರೆ 1, 3 ಇಂಟು 1 3, 3 ಇಂಟು 2 6, 3 ಇಂಟು 3 9, 3 ಇಂಟು 4 12. ಇದನ್ನು ಟ್ಯಾಬುಲರ್ ಮೆಥಡಲ್ಲಿ ಬರೆಯೋಣ. 4 8 12 16 ಡ್ಯಾಶ್ ಡ್ಯಾಶ್. ಈ ರೂಲ್ ಮೆಥಡನ್ನು ನಾನು ಟ್ಯಾಬುಲರ್ ಮೆಥಡಲ್ಲಿ ಬರೆದಿದ್ದೀನಿ. ಈಗ ನನಗೆ ಎ ಇಂಟರ್ಸೆಕ್ಷನ್ ಬಿ ಬೇಕಲ್ಲ, ಎ ಇಂಟರ್ಸೆಕ್ಷನ್ ಬಿ ಸೆಟ್ ಬೇಕು ಅಂದರೆ ಅದು ನಾನು ರೂಲ್ ಮೆಥಡಲ್ಲೇ ಹೇಳಬೇಕು. ರೂಲ್ ಮೆಥಡ್ಗೆ ಹೇಳೋದಕ್ಕಿಂತ ಮುಂಚೆ ನಿನಗೆ ಟ್ಯಾಬುಲರ್ ಮೆಥಡಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಕಾಮನ್ ಎಲಿಮೆಂಟ್ಸು 3 ಇಲ್ಲ, 6 ಇಲ್ಲ, 9 ಇಲ್ಲ, 12 ಇದೆ. ಓಕೆ, ಆಮೇಲೆ ಎಷ್ಟಿದೆ ನೆಕ್ಸ್ಟು? ಇಲ್ಲಿ 24 ಇದೆ, ಅಲ್ಲೂ 24 ಇದೆ. ಯಾಕೆಂದರೆ 4 ಇಂಟು 6 or 4 24. ಓಕೆ, ಅಲ್ಲಿಗೆ ಎ ಇಂಟರ್ಸೆಕ್ಷನ್ ಬಿ ಈಸ್ ಕಂಟೈನಿಂಗ್ ಎಕ್ಸ್ ಎಲಿಮೆಂಟ್ ಸಚ್ ದಟ್ ಎಕ್ಸ್ ಇಸ್ ಈಕ್ವಲ್ ಟು 12n, n ಬಿಲಾಂಗ್ಸ್ ಟು capital N, that means set of natural number. This is the rule method of A intersection B by using A and B rule method sets. ನೀವು ನಾನೇನು ತೊಗೊಂಡಿದ್ದೀನಿ, ನೀವೊಂದು 5 ಎಕ್ಸಾಂಪಲ್ ಬರ್ಸಿದ್ದೀರಿ ಅಂದರೆ ಯು ಆರ್ ಪರ್ಫೆಕ್ಟ್ ಇನ್ ಮ್ಯಾಥಮೆಟಿಕ್ಸ್ ಅಂತ. ಓಕೆ, ನೀವು ಎ ಮತ್ತು ಬಿ ನಾನು ಯಾವ ಥರ ರೂಲ್ ಮೆಥಡ್ ತೊಗೊಂಡಿದ್ದೇನೆ, ನೀವು ಡಿಫ್ರೆಂಟ್ ತೊಗೊಂಡು ಎ ಇಂಟರ್ಸೆಕ್ಷನ್ ಬಿ ಮಾಡಿ ನನಗೆ ವಾಟ್ಸಪ್ಗೆ ಸೆಂಡ್ ಮಾಡಿ. ಓಕೆ, ಎಸ್ ಆರ್ ನೋ ಅಂತ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ನಾನು ಆಲ್ರೆಡಿ ವಾಟ್ಸಪ್ ನಂಬರ್ ಹೇಳ್ತಾ ಇರ್ತೀನಿ. ಓಕೆ, 9740582988. ಓಕೆ, ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಿದ್ದು ಮಾತ್ರ ಡಿಸ್ಕಷನ್ಸ್ ಇರಲಿ, ಬೇರೆ ಏನೂ ಇರಬಾರ್ದು. ನೆಕ್ಸ್ಟ್ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಮೇಲೆ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್. ಯೂನಿಯನ್ ಮೇಲೂ ಹೇಳಿದ್ದೀನಿ ನಾನು, ಯೂನಿಯನ್ ಮೇಲೂ ಹೇಳಿದ್ದೇನೆ, ಇಲ್ಲೂ ಹೇಳ್ತೀನಿ. ಈಗ ನೋಡಿ, ಫಸ್ಟ್ ಕಂಡೀಷನ್ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್. ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಆನ್ ಎ ಇಂಟರ್ಸೆಕ್ಷನ್ ಬಿ. ಆನ್ ಇಂಟರ್ಸೆಕ್ಷನ್ ಅಂತ ಅರ್ಥ ಮಾಡ್ಕೊಳ್ಳೋಣ.
ನಾವು ಆಲ್ರೆಡಿ ಎಕ್ಸಾಂಪಲ್ಸ್ ಬೇಕಾದಷ್ಟು ಎಕ್ಸಾಂಪಲ್ಸ್ ಬರೆದಿದ್ದೆವು ಇಲ್ಲಿ. ಅದೇ ಎಕ್ಸಾಂಪಲ್ಸ್ 1 2 3 4 ಬಿ 1 2 3 4 5 6 7 ಯೂನಿವರ್ಸಲ್ ಸೆಟ್ 1 2 3 4 5 6 7 8 9. ಓಕೆ, ಕಂಡೀಷನ್ಸ್ ಹೇಳೋಣ ನೋಡಿ. ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡ್ಕೊಳ್ಳೋಣ. ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ವಾಟ್? 1 2 3 4. ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು 1 2 3 4. ಓಕೆ, ಫಸ್ಟ್ ಕಂಡೀಷನ್ ನೋಡಿ. ಎ ಇಂಟರ್ಸೆಕ್ಷನ್ ಬಿ ಈಸ್ ಅ ಸೆಟ್ ಈಸ್ ಸಬ್ಸೆಟ್ ಆಫ್ ಎ. ಇಸ್ ಇಟ್ ಕರೆಕ್ಟ್ ನೋಡಿ? ಎ ಇಂಟರ್ಸೆಕ್ಷನ್ ಬಿ ಅಂತಕ್ಕಂಥದ್ದು ಒಂದು ಸೆಟ್ಟು, ಅದು ಎಗೆ ಸಬ್ಸೆಟ್ ಆಗಿದೆ. ಸಬ್ಸೆಟ್ ಅಂದರೆ ಏನೋ? ಎವ್ರಿ ಎಲಿಮೆಂಟ್ಸ್ ಆಫ್ ದಿ ಎ ಇಂಟರ್ಸೆಕ್ಷನ್ ಬಿ ಆರ್ ಇನ್ ಎ. ಇದ್ರಾಗಿರೋ ಎಲಿಮೆಂಟ್ಸ್ ಹೊರಗಡೆ ಇದೆಯಾ? ಇದೆ. ಆ್ಯಂಡ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಆಲ್ಸೋ ಸಬ್ಸೆಟ್ ಆಫ್ ಬಿ. ಇದ್ರಾಗಿರೋ ಎಲಿಮೆಂಟ್ಸ್ ಹೊರಗಡೆ ಇದೆ. ದೆನ್ ಎರಡನೇ ಕಂಡೀಷನ್ನು, ಇಫ್ ಎ ಈಸ್ ಸಬ್ಸೆಟ್ ಆಫ್ ಬಿ, if A is subset of B, if A is subset of B, ನೋಡಿ ಇಲ್ಲಿದೆ. if A is subset of B, if A is subset of B, ರಿಪೀಟ್ ಮಾಡ್ತಾ ಇದ್ದೇನೆ. if A is subset of B, ಆಗಿದೆಯಾ ಸಬ್ಸೆಟ್ಟು? ಎಸ್, ಇದರ ಎಲಿಮೆಂಟ್ಸ್ ಹೊರಗಡೆ ಇದೆ. ಎವ್ರಿ ಎಲಿಮೆಂಟ್ಸ್ ಆಫ್ ದಿ ಸೆಟ್ ಆರ್ ಇನ್ ಬಿ. then A intersection B is equal to what? if A is subset of B, ಎ ಬಿಗೆ ಸಬ್ಸೆಟ್ ಆಗಿದೆ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ವಾಟ್? ಎ ನೋಡಿ. ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ವಾಟ್? 1 2 3 4 ಏನೇ ಬರುತ್ತೆ. ಮೂರನೇ ಕಂಡೀಷನ್ನು, ಇಫ್ ಎ ಈಸ್ ಎನಿ ಸೆಟ್ ಆ್ಯಂಡ್ ಯು ಬಿ ದಿ ಕರಸ್ಪಾಂಡಿಂಗ್ universal set, then A intersection U is equal to A. Is it correct? A intersection U is equal to A are the very important conditions. Examples ಕೊಟ್ಟಿದ್ದೀನಿ ಇಲ್ಲೇ ನೋಡಿ. A ತೊಗೊಂಡಿದ್ದೀನಿ, U ತಗೊಂಡಿದ್ದೀನಿ. A any set, U be the universal set. What is the A intersection U ಅಂದರೆ 1 2 3 4 ಕಾಮನ್ ಎಲಿಮೆಂಟ್ಸ್ ಏನೇ ಬರುತ್ತೆ. ಓಕೆ, ಥ್ರೂ ಎಕ್ಸಾಂಪಲ್ಸು ನಾನು ಕಂಡೀಷನ್ಸನ್ನು ಬರೆದಿದ್ದೇನೆ. ನೀವು ವರ್ಕೌಟ್ ಮಾಡಿ, ನೀವು ಎಕ್ಸಾಂಪಲ್ಸ್ ತೊಗೊಂಡು ಈ ಕಂಡೀಷನ್ಸ್ ಎಲ್ಲ ಚೆಕ್ ಮಾಡಿ, ಓನಾಗಿ ತಗೊಳ್ಳಿ. ಎ ಸೆಟ್ 1 2 3 4 ಬದಲಾಗಿ ಟೇಕ್ ಯುವರ್ ಓನ್ ಎಲಿಮೆಂಟ್ಸ್, ಬಿ ಎಲಿಮೆಂಟ್ಸು ಟೇಕ್ ಯುವರ್ ಓನ್ ಎಲಿಮೆಂಟ್ಸ್, ಯೂನಿವರ್ಸಲ್ ಸೆಟ್ ತಗೊಳ್ಳಿ. ಈ ಕಂಡೀಷನ್ಸನ್ನ ವೆರಿಫೈ ಮಾಡಿ, ವರ್ಕೌಟ್ ಮಾಡಿ, ಬೇಕಾದಷ್ಟು ಟೈಮ್ ಇರುತ್ತೆ. ಓಕೆ, ನೆಕ್ಸ್ಟ್ intersection of finite sets. Intersection of finite sets. A1 comma A2 comma A3 comma dash dash AN is denoted by I is equal to 1 to n. AI implies A1 intersection A2 intersection A3 intersection dash dash intersection AN. Condition. Okay. Venn diagram. A intersection B a Venn diagram. Okay. Rectangle shape. Universal set. A and B are two sets. A intersection B ಅಂದರೆ ಕಾಮನ್ ಎಲಿಮೆಂಟ್ಸ್ ಅಂದರೆ ಎರಡರಲ್ಲೂ ಇರೋ ಏನು ಶೇಡ್ ಮಾಡಿರ್ತೀವಲ್ಲ ಇದನ್ನು ನಾವು A intersection B ಅಂತ ಕರಿತೀವಿ. A intersection B, ದಿಸ್ ಇಸ್ ದ ವೆನ್ ಡಯಾಗ್ರಾಮ್ ಆಫ್ A intersection B. ಓಕೆ, ಇದನ್ನು ವರ್ಕೌಟ್ ಮಾಡಿ, ಒಂದು ಕಡೆ ನೋಟ್ಸ್ ಮಾಡಿ. ಓಕೆ, ರೆಗ್ಯುಲರಾಗಿ ವಿಡಿಯೋ ವೈಸು ನೋಟ್ಸ್ ಮಾಡಿ, ಡೇಟ್ ಹಾಕಿ ವಿಡಿಯೋ ವೈಸು ನೋಟ್ಸ್ ಮಾಡಿ. ಪರ್ಫೆಕ್ಟ್ 100% ಸಕ್ಸಸ್ ಆಗ್ತೀರಿ. First piece is the base of second PC. Both are based on BSc and higher educations. Okay. Next ವಿಡಿಯೋದಲ್ಲಿ ಡಿಸ್ಜಾಯಿಂಟ್ ಸೆಟ್ಸ್, ಡಿಫರೆನ್ಸ್ ಆಫ್ ಸೆಟ್ಸ್, ಈ ಥರದ್ದು ಇಂಪಾರ್ಟೆಂಟ್ ಮುಂದೆ ಪ್ರಾಪರ್ಟಿ ಥಿಯರಮ್ಸ್ ಬರುತ್ತೆ, ಅದನ್ನು ಡಿಸ್ಕಸ್ ಮಾಡಿ ವಿಡಿಯೋಗೆ ನಾನು GH Maths ಯೂಟ್ಯೂಬ್ಗೂ ಅಪ್ಲೋಡ್ ಮಾಡ್ತೇನೆ ಮತ್ತು ವಾಟ್ಸಪ್ಗೂ ಅಪ್ಲೋಡ್ ಮಾಡ್ತೇನೆ. ಓಕೆ, ವರ್ಕೌಟ್ ಮಾಡಿ,
ಚೆನ್ನಾಗಿ ಓದಿ. ಓಕೆ, ಥ್ಯಾಂಕ್ ಯು.